ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ಶಿವು ಮಾತಾಡ್ತಾ ಇರೋದು. ನೋಡಿ ಸರ್, ಇದು ಟೋಟಲಿ ಒಂದು 4 ಎಕರೆ ಲ್ಯಾಂಡು ಒಂದು ಮಾರಾಟಕ್ಕೆ ಬಂದಿದೆ. ನೋಡಿ ಇದೇನು ನೋಡ್ತಾ ಇದ್ದಾರೆ, ರೆಡ್ ಸಾಯಿಲು. ಲಾಸ್ಟ್ ಬಾರ್ಡ್ರ್ ನಿಮ್ಗೆ ಅಲ್ಲಿ ಮರಗಳು ಕಾಣಿಸ್ತಾ ಇದೆ ನೋಡಿ, ಅಲ್ಲಿವರೆಗೂ ಹೋಗುತ್ತೆ. ಇದು ಟೋಟಲ್ ನಿಮ್ಗೆ 4 ಎಕರೆ ಬರುತ್ತೆ ಸರ್ ಲ್ಯಾಂಡ್. ಇದು ಮೈಸೂರು ಟು ಗುಂಡ್ಲುಪೇಟೆ NH ಕರೆಕ್ಟಾಗಿ ಲ್ಯಾಂಡ್ಗೆ ಒಂದು 7 ಕಿಲೋಮೀಟ್ರ್ ಬರುತ್ತೆ. ಬಟ್ ಅದರಲ್ಲಿ 6 ಕಿಲೋಮೀಟ್ರ್ ಡಾಂಬರ್ ಬರಬೇಕು, 1 ಕಿಲೋಮೀಟ್ರ್ ಮೆಟ್ಲಿಂಗ್ ಬರಬೇಕು. ನೀವು 40 ಫೀಟ್ ರೋಡು. ಜಾಗ ಮಾತ್ರ ಅಲ್ಟಿ ಜಾಗ ಸರ್. ಒಳ್ಳೆ ಫಾರ್ಮ್ ಮಾಡೋರಿಗೆ ಒಳ್ಳೆ ಜಾಗ. ನೋಡಿ ಏನು ಕಂಟಿವೇಷನ್ ಮಾಡಿದ್ದಾರೆ, ರೆಡ್ ಸಾಯಿಲು. ಈ ಥರ ಸಾಯಿಲ್ಲ ಸರ್. ನಿಮ್ಗೆ ಅಲ್ಲಿ ಕಲ್ಲು ಕಾಣಿಸ್ತದೆ ನೋಡಿ, ಒಂದು ಅಳತೆ ಕಲ್ಲು. ಅಲ್ಲೊಂದು ಕಲ್ಲು ಹಾಕಿದ್ದಾರೆ ನೋಡಿ, ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಸರ್, ಅಲ್ಲಿ ಅಳತೆ ಮಾಡಿದ್ದಾರಲ್ಲ, ಅಲ್ಲಿಂದ ನಿಮಗೆ ಸ್ಟ್ರೈಟು ಈ ಥರ ಹೋಗುತ್ತೆ ನೋಡಿ. ಇಲ್ಲೇನಿದೆ ಮಾಳ, ಈ ಥರ ಹೋಗಿ ಲಾಸ್ಟ್ ಅಲ್ಲೊಂದು ಡೆಡ್ ಎಂಡ್ ಜೋಳ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ಹೋಗಿ ಲಾಸ್ಟು ಅಲ್ಲಿ ಮರಗಳು ಕಾಣಿಸ್ತದೆ ನೋಡಿ, ಅಲ್ಲಿವರೆಗೂ ಬರುತ್ತೆ ಸರ್. ನಿಮಗೆ ಒಳ್ಳೆ ಬಾಕ್ಸ್ ಸ್ಟೆಪಲ್ ಇದೆ. ಜಾಗ ಮಾತ್ರ ತುಂಬ ಸೂಟಬಲ್ ಆಗಿರೋಂಥ ಜಾಗ. ಇದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ ಸರ್. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ ಸರ್. ಇದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ. ಬಟ್ ನೀವು ನಾಳೆ ಅಂದರೆ ನಾಳೆನೇ ರಿಜಿಸ್ಟರ್ ಮಾಡ್ಕೋಬೋದು. ಆ ಥರ ಇದೆ ಮಾತ್ರ ಜಾಗ. ಒಳ್ಳೆ ಅದ್ದೂರಿ ಜಾಗ ಸರ್. ನೋಡಿ ಇದೇನು ಕಂಟಿವೇಷನ್ ಮಾಡಿದ್ದಾರೆ, ಸೇಮ್ ಇದೇ ಥರ ರೆಡ್ ಸಾಯಿಲ್ ಬರುತ್ತೆ. ಇಲ್ಲಿಂದ ನಿಮಗೆ ಮೈಸೂರಿಗೆ ಒಂದು 42-43 ಕಿಲೋಮೀಟ್ರ್ ಮೈಸೂರು ಬರುತ್ತೆ. ಇದು ಗುಂಡ್ಲುಪೇಟೆ ಟು ಮೈಸೂರು NHಗೆ ಒಂದು 6-7 ಕಿಲೋಮೀಟ್ರ್ ಬರುತ್ತೆ. ದಯವಿಟ್ಟು 1 ಕಿಲೋಮೀಟ್ರ್ ಮೆಟ್ಲಿಂಗ್ ಬರಬೇಕು. ಇಂಟ್ರೆಸ್ಟ್ ಇರೋರು ಮಾತ್ರ ದಯವಿಟ್ಟು ಕಾಲ್ ಮಾಡಿ. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರಾ, ಇದೇ ಬೌಂಡ್ರಿ ನಿಮಗೆ. ಟೋಟಲಿ 4 ಎಕರೆ 3 ಗುಂಟೆ ಕಮ್ಮಿ ಇದೆ ಸರ್. ಇದು 3 ಎಕರೆ 37 ಗುಂಟೆ ಬರುತ್ತೆ. ಅದರಲ್ಲಿ 3 ಗುಂಟೆ ಕಡಿಮೆ ಇದೆ ಅಷ್ಟೇ, 4 ಎಕರೆ ಬರುತ್ತೆ ಲ್ಯಾಂಡು. ಜಾಗ ಮಾತ್ರ ಒಳ್ಳೆ ಜಾಗ ಸರ್. ಒಳ್ಳೆ ಲೊಕೇಶನಲ್ಲಿದೆ ನಿಮಗೆ ಜಾಗ ಮಾತ್ರ. ಇದು ಬಂದು ನಿಮಗೆ ಜನರಲ್ ಪ್ರಾಪರ್ಟಿ ಬರುತ್ತೆ. ಜಾಗ ಕೂಡ ಒಳ್ಳೆ ಲೊಕೇಶನಲ್ಲಿ ತುಂಬ ಚೆನ್ನಾಗಿದೆ ಸರ್. ಲ್ಯಾಂಡ್ ಮಾತ್ರ ಅದ್ದೂರಿ ಲ್ಯಾಂಡು. ಒಳ್ಳೆ ಬಾಕ್ಸ್ ಸ್ಟೆಪಲ್ ಆಗುತ್ತೆ ನೋಡಿ ಸರ್. ನಿಮ್ಗೆ ಅಲ್ಲಿ ಏನು ತೋರಿಸ್ತಾ ಇದ್ದೀನಿ, ಅಲ್ಲಿ ಹೆಚ್ಚು ಕಮ್ಮಿ ಬ್ಯಾಂಗ್ಳೂರವರು ಒಂದು 50 ಎಕರೆ ಲ್ಯಾಂಡ್ ಪರ್ಚೇಸ್ ಮಾಡಿದ್ದಾರೆ. ಒಂದೇ ಬೌಂಡ್ರಿ 50 ಎಕರೆ ಪರ್ಚೇಸ್ ಮಾಡಿದ್ದಾರೆ. ಅದು ಡಾಂಬರಿಂದನೇ ಎಂಟ್ರೆನ್ಸ್ ಇದೆ. ಅದರಿಂದ ಹಿಂದ್ಗಡೆ ಒಂದು ಬ್ಯಾಕ್ ರೋಡ್ ಬರುತ್ತೆ. ಆ ಜಮೀನು ಹಿಂಭಾಗ ಒಂದು ಮೆಟ್ಲಿಂಗ್ ರೋಡ್ ಬರುತ್ತೆ, 40 ಫೀಟ್ ರೋಡು. 1 ಕಿಲೋಮೀಟ್ರ್ ಮೆಟ್ಲಿಂಗ್ ಬರಬೇಕು. ನೀವು ಒಂದು ಸಲ ವಿಸಿಟ್ ಮಾಡಿ ಸರ್. ನೀವು ವಿಸಿಟ್ ಮಾಡಿದ್ರೆ ಬಿಡೋದೆಲ್ಲ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಸರ್. ಜಾಗ ಮಾತ್ರ ನಿಮ್ಮ ಫ್ರೆಂಡ್ಸು ಸ್ನೇಹಿತರು ಯಾರು ಪರ್ಚೇಸ್ ಮಾಡೋರಿದ್ದರೆ ದಯವಿಟ್ಟು ವೀಡಿಯೋ ಶೇರ್ ಮಾಡಿ. ನಿಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಇದು ಬಂದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋಂಥ ಲ್ಯಾಂಡು. ಇಲ್ಲಿಂದ ಬ್ಯಾಂಗ್ಳೂರು ನಿಮಗೆ ಒಂದು 190-185 190 ಕಿಲೋಮೀಟ್ರ್ ಬರುತ್ತೆ ಲ್ಯಾಂಡಿಂದ. 190 ಕಿಲೋಮೀಟ್ರ್ ಬರುತ್ತೆ ಬ್ಯಾಂಗ್ಳೂರು. ತುಂಬ ಚೆನ್ನಾಗಿದೆ ಸರ್ ಲ್ಯಾಂಡ್ ಮಾತ್ರ. ಈ ಲ್ಯಾಂಡು ನೋಡಿ ಸರ್, ಇವರು ಗುತ್ತಿಗೆ ಕೊಟ್ಬಿಟ್ಟಿದ್ರು ಪಕ್ಕದ ಜಮೀನವ್ರಿಗೆ. ಮೆಣಸಿ ಎಲ್ಲ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೆಣಸಿ ಎಲ್ಲ ಹಣ್ಣಾಗಕ್ಕೆ ಬಿಟ್ಟಿದ್ದಾರೆ. ಆಲ್ರೆಡಿ ಎಲ್ಲ ಡ್ರಿಪ್ ಎಲ್ಲ ಆಗಿದೆ. ಇಂಟರ್ ಬೌಂಡ್ರಿ ಕೂಡ ಒಂದು ಬೋರ್ ಹಾಕೋಬೇಕಷ್ಟೇ ನೀವು. ಜಾಗ ಮಾತ್ರ ತುಂಬ ಒಳ್ಳೆ ಲೊಕೇಶನ್ ಇರೋಂಥ ಜಾಗ. ಮಣ್ಣು ಮಾತ್ರ ಒಳ್ಳೆ ಕುಂಕುಮ ಥರ ಇದೆ ಸರ್. ರೆಡ್ ಮಣ್ಣು, ಪ್ಯೂರ್ ರೆಡ್ ಸಾಯಿಲು. ಓಕೆ ಸರ್, ಥ್ಯಾಂಕ್ ಯು. ಒಂದ್ಸಲ ವಿಸಿಟ್ ಮಾಡಿ. ನಂಬರ್ ಹಾಕಿರ್ತೀನಿ, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು.